ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮನೆ ಮುಂದೆ ಎಲ್ಲ ಸಾರಿಸ್ತಾ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಲೇ ಇಲ್ಲ. ಮನೆಯಲ್ಲಿ ನನ್ನ ಫಂಕ್ಷನ್ಸ್ ಆದರೆ ಮತ್ತು ವಾರಗಳು ಬಂದರೆ ನಾನು ಸಾರಿಸೋದು ನನಗೆ ರೂಢಿ ಇದು. ಸರಿ ಸಗಣಿ ಹಾಕಿ ಸಾರಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೆ ನಾನಿಲ್ಲೊಂದು ವಿಷಯ ಹೇಳಬೇಕಿತ್ತು. 2 ವಾರದಿಂದ ನಾನು ವೀಡಿಯೋ ಇಟ್ಟಿರಲಿಲ್ಲ. ತುಂಬ ಪ್ರೆಷರ್ ಆಗೋಗ್ಬಿಟ್ಟಿತ್ತು ತಲೆಗೆ. ಆ ಒಂದು ಕಾರಣಕ್ಕೆ ನಾನು ವೀಡಿಯೋ ಮಾಡಲಿಕ್ಕಾಗಿರಲಿಲ್ಲ. ಇದು ಏನು ಅಂತ ನಿಮಗೆ ಆಮೇಲೆ ನಾನು ತಿಳಿಸ್ಕೊಡ್ತೀನಿ. ನನಗೇನೋ ಇದೊಂದು ಸಮಾಧಾನ. ಅಂದರೆ ನಾವಿರೋ ಏರಿಯಾನಲ್ಲಿ ನಮಗಿನ್ನೂ ರೋಡೇನೂ ಆಗಿಲ್ಲ. ರೋಡ್ ಆಗಿರಲಿ, ಚರಂಡಿ ಆಗಿರಲಿ, ಇದೇನೂ ಆಗಿಲ್ಲ. ಆ ಒಂದು ಕಾರಣಕ್ಕೆ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾತ್ರ ನಾನು ಸಿಮೆಂಟ್ ಹಾಕ್ಸ್ಕೊಂಡಿದ್ದೀನಿ. ಇದೊಂದು ಅಭ್ಯಾಸ. ಎಷ್ಟೇ ಸಿಮೆಂಟ್ ಹಾಕಿದ್ರೂ ನನಗೆ ಸಗಣಿ ನೀರು ಹಾಕಿದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನನಗಿದು ಅದಕ್ಕೆ ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ನೆಲಮಂಗಲಕ್ಕೆ. ನೆಲಮಂಗಲದಿಂದ ಇನ್ನೂ ಹೋಗಬೇಕು ಅನಿಸುತ್ತೆ ದೂರ. ಅದಕ್ಕೆ ಸರಿ ಹೋಗೋಣ ಅಂತೆಲ್ಲ ಮಾತಾಡಿಕೊಂಡ್ರೆ ನಾನು ನಮ್ಮ ಫ್ಯಾಮ್ಲಿ ಮಾತ್ರ ಹೋಗಿದ್ದು. ಸರಿ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಸಾರಿಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಈಗೇನು ಬೇಗ ಹಗಲಾಗ್ಬಿಡುತ್ತೆ ಅಲ್ವಾ. ನಮಗೆ ಎಷ್ಟೇ ಬೇಗ ಆದ್ರೇನು 5:30, 5:45 ನಮಗೆ ಎಷ್ಟು ಹಗಲಾದಂಗೆ ಕಾಣ್ತಾ ಇರುತ್ತೆ. ಸರಿ ಒಂದು 9 ಗಂಟೆ ಹಂಗೆ ಹೊರಡೋಣ ಅಂತಂತಂದರು. ಸರಿ ನಾನು ಅಷ್ಟೊತ್ತಿಗೆ ಸಾರಿಸಿ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಎಲ್ಲ ಬರೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿರ್ಬೋದು, ನಾನು ಸಣ್ಣದಾಗಿ ರಂಗೋಲಿ ಬಿಟ್ಟಿದ್ದೀನಿ. ಆದರೆ ರಂಗೋಲಿ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನಾನು ಅಲ್ಲಿ ಇಲ್ಲಿ ನೋಡಿ ಕಲಿತ್ಕೊಂಡೆ. ನಾನು ರಂಗೋಲಿಗಳು ಹಾಕೋದು ಜಾಸ್ತಿನೇ. ನನಗೆ ರಂಗೋಲಿಗಳು ಹುಚ್ಚು ಜಾಸ್ತಿನೂ ಇದೆ. ಅದೇ ನೋಡಿರಿ, ಈ ಥರ ಸಿಂಪಲಾಗಿ ಬೃಂದಾವನದ ಹತ್ರ ಮಾತ್ರ ಚಿಕ್ಕದಾಗಿ ಹಾಕ್ತೀನಿ ಯಾವತ್ತೂ. ಅಲ್ಲಿ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ನೋಡಿ, ಪೂಜೆ ಎಲ್ಲ ಮುಗಿಸಿದ್ದೀನಿ. ಸರಿ, ನನಗೆ ಪಾಲಕ್ ಪನ್ನೀರ್ ರೈಸ್ ಮಾಡೋಣ, ಫ್ರೈಡ್ ರೈಸ್ ಮಾಡೋಣ ಅಂತ ಬೆಳಗ್ಗೆನೇ ತಿಂಡಿಗೂ ನಾನು ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸರಿ, ಇದೆಲ್ಲ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪನ್ನೀರು, ಮೈನ್ ಇದಕ್ಕೆ ಬೇಕಾಗಿರೋದು ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ. ಇನ್ನೇನು ಬೇಕಿದ್ದಕ್ಕೆ ಅಂದರೆ ಅದು ನಾನು ನಿಮ್ಗೆ ಹೇಳಿದ್ದೆನಲ್ಲ, ಫ್ರೈಡ್ ರೈಸ್ ಪೌಡ್ರು, ಅದನ್ನು ಹಾಕ್ಕೊಂಡ್ರೆ ಆಗುತ್ತೆ. ಮೈನ್ ಇದಕ್ಕೆ ಬಂದು ತುಪ್ಪನೇ ಮೈನ್. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ, ನನಗೆ ಶೇರ್ ಮಾಡಿ. ಅದಕ್ಕೆ ಸರಿ ಅಂದ್ಬಿಟ್ಟು ಫ್ರೈಡ್ ರೈಸು ಗೊಜ್ಜು ಬೇಗ ಮುಗಿಸ್ಕೊತಾ ಇದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ನಾನು ಡ್ರೆಸ್ ಹಾಕ್ಕೊಂಡೆ. ಇನ್ನು ಆಮೇಲೆ ಲಾಸ್ಟಲ್ಲಿ ಹೋಗೋಗಿ ಸೀರೆ ಉಟ್ಕೊಂಡು ಆಗಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಲಿಕ್ಕೆ ಅಂತಂದ್ಬಿಟ್ಟು ಸರಿ ಇದೆಲ್ಲ ಮುಗಿಸ್ಕೊಂಡು ಬೇಗ ಮಾಡ್ತಾಯಿದ್ದೀನಿ. ಟೈಮ್ ಆಗೋಯಿತು. ವೀಡಿಯೋ ಮಾಡ್ಕೊಳ್ಲಿಕ್ಕೆ ಕೂಡ ನನಗೆ ರಿಸ್ಕಿ ಅನ್ನಿಸ್ಬಿಡ್ತು. ಇದೆಲ್ಲ ಮುಗಿಸ್ಕೊಂಡು ಪನ್ನೀರ್ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ರಿ, ಎಣ್ಣೆ ಹಾಕಿ, ಮತ್ತು ಧನಿಯಾ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನಿಮ್ಗೆ ಎಷ್ಟು ಬೇಕೋ ಖಾರದ ಪುಡಿ ಅದನ್ನು ನೋಡಿ ಇಟ್ಕೊಳ್ರಿ, ಮತ್ತು ಉಪ್ಪು, ಇದೆಲ್ಲ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ನಾವು ಫಸ್ಟೇ ಬೇಯಿಸ್ಕೊಂಡು ರುಬ್ಕೋಬೇಕು. ಹಾಗೆ ರುಬ್ಕೊಂಡ್ರೆ ಹಸಿ ವಾಸನೆ ಹಾಗೇ ಇರುತ್ತೆ, ನಮ್ಗೆ ಬೇಗ ಕುಕ್ ಆಗೋಲ್ಲ ಅದು. ಸರಿ ಅಂದ್ಬಿಟ್ಟು ಸ್ವಲ್ಪ ಗೊಜ್ಜು ಜಾಸ್ತಿನೇ ಮಾಡಿದೆ. ಈ ಗೊಜ್ಜು ಬಂದು ಮೇಲೆ ಮನೆಯವ್ರಿಗೇನು ಸ್ವಲ್ಪ ಪಕ್ಕದ ಮನೆಯವರೆಲ್ಲ ಕೇಳಿದರು ಅಂತ ಅವ್ರಿಗೊಂಚೂರು ಕೊಡೋಣ ಅಂದ್ಬಿಟ್ಟು. ಏನೇ ಮಾಡಲಿಕ್ಕೆ ಹೇಳ್ತಾರೆ, ಏನನ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ ಸ್ವಲ್ಪ ಕೊಡ್ತೀರಾ ಅನ್ನೋ ಥರ ಇರುತ್ತೆ. ಅದು ಹಂಚ್ಕೊಂಡು ತಿಂದ್ರೇ ಅದರಲ್ಲಿ ನನಗೆ ಸ್ವಾದ ಚೆನ್ನಾಗಿರುತ್ತೆ ಅನ್ನೋದು ಒಂದು ನನಗೆ ತುಂಬ ಇಷ್ಟ, ಅದು ಹಂಚ್ಕೊಂಡು ತಿನ್ನೋದು ಅಂದರೆ. ಸರಿ, ನಾನು ಊಟದೇನೂ ಇರಲಿಲ್ಲ. ನೋಡಿ, ಈ ಥರ ಬಂದಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೋಡಿರಿ, ಬಂದಿದ್ದೀರಿ ಇಲ್ಲಿಗೆ. ನಮ್ಮ ಫ್ರೆಂಡ್ ಅವರೆಲ್ಲ ಬಂದಿದ್ದಾರೆ. ಅವ್ರನ್ನೇನು ನಾನು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಹೋಗಿಲ್ಲ. ನೋಡಿ, ಇಲ್ಲಿ ಹೋಗ್ತಾರೆ ಅವ್ರ ಫ್ರೆಂಡ್ ಅವರೇ. ಅವರು ವೀಡಿಯೋ ಮುಂದೆ ಬರಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಇದು ದೇವಸ್ಥಾನ ಹೇಗೆ ಅಂದರೆ ಒಂದು 90 ದಿನಕ್ಕೆ ಕಂಪ್ಲೀಟ್ ಮಾಡಿರೋದು ಈ ದೇವಸ್ಥಾನ. 90 ದಿನಕ್ಕೆಲ್ಲನೂ ಕಂಪ್ಲೀಟ್ ಮಾಡಿಕೊಟ್ಟಿರೋದು. ಇಲ್ಲಿ ಬರ್ತಾಯಿದ್ದಾರೆ ನೋಡಿರಿ, ಅವರೇ ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡ್ ಅವರು. ನಾನು ಅವ್ರಿಗೆ ಗೊತ್ತಿಲ್ದಿರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು. ನಾವು ಸುಮಾರು 10 ವರ್ಷದಿಂದ ಬರ್ತಾಯಿದ್ದೀರಿ ಇಲ್ಲಿ. ಇದಕ್ಕೂ ಮುಂಚೆ ಚಿಕ್ಕದಾಗಿತ್ತು ದೇವಸ್ಥಾನ ಇಲ್ಲಿ. ಅದಕ್ಕೆ ಸರಿ ಅಂತ ಪೂಜೆ ಮಾಡಿಸ್ಕೊಬರೋಣ ಅಂತ ನಮ್ಮ ಮನೇಲಿ ನಮ್ಮ ಫ್ರೆಂಡು ಎಲ್ಲ ಮಾತಾಡ್ಕೊಂಡಿದ್ದಕ್ಕೆ ಬಂದ್ರಿ. ಈ ಥರ ಇದೆ ಎಲ್ಲ ದೇವಸ್ಥಾನ. ನಾನು ಇಲ್ಲೇನು ಹೇಳಬೇಕು ಅಂತ ಹೇಳ್ತಾ ಇದ್ದೆ ಅಂದರೆ, ಅಕ್ಕಪಕ್ಕದ ಮನೆಗಳವ್ರ ಹತ್ರ ತುಂಬ ಅಂದರೆ ತುಂಬ ಹುಷಾರಾಗಿರಿ. ಇಲ್ಲಿ
ನಾನಂತೂ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ತುಂಬ ನೋವಾಗಿ ಹೋಗ್ಬಿಡ್ತು. ಮಾಡದೇ ಇರೋ ತಪ್ಪಿಗೆ ಯಾರ್ದೋ ಕಾಲು ಹಿಡಿಯುವಂಥ ಪರಿಸ್ಥಿತಿಗೆ ನನ್ನ ತಂದುಬಿಟ್ರು. ನಾನು ಮನೆ ಒಳಗಡೆನೇ ಇರ್ತೀನಿ. ಆದಷ್ಟು ನಾನು ಒಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಒಬ್ಬರ ಬಗ್ಗೆ ಮಾತಾಡಲಿಕ್ಕೆ ನೆಸೆಸಿಟಿ ಇಲ್ಲ ನಮಗೆ. ಅವ್ರದ್ದೇನೇನೋ ಇರುತ್ತೆ ಪ್ರಾಬ್ಲಮ್ಗಳು. ನಮ್ಮ ಪ್ರಾಬ್ಲಮ್ ನಾವು ನೋಡ್ಕೊಳ್ಲಿಕ್ಕೇ ನಮಗೆ ಸಾಕಾಗೋಷ್ಟು ಇರುತ್ತೆ. ಅದಕ್ಕೆ ನಾನು ಮನೆ ಒಳಗಡೆ ಇತ್ತು ಅವ್ರನ್ನ ಅದು ಹೆಂಗೆ ಹೇಳಿದ್ರು ಏನು ಹೇಳಿದ್ರು, ಅವ್ರು ಮಾಡಿರೋದೇ ಕಳ್ತನದ ಕೆಲಸಗಳು. ಆ ಕಳ್ತನದ ಕೆಲಸ ನಾನು ಊರೆಲ್ಲ ಹೇಳ್ಕೊಂಬಂದಿದ್ದೀನಿ ಅಂತೇಳಿ ನನ್ನ ಮನೆ ಒಳಗಡೆ ಇರೋಳನ್ನ ಹೊರಗಡೆ ತೆಗೆದುಬಿಟ್ರು. ನನಗೆ ಎಷ್ಟು ಬೇಜಾರಾಯ್ತಂದರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 8 ದಿನ ನಾನು ಊಟ ಸಹ ಮಾಡಿರಲಿಲ್ಲ. ನನಗೆ ಊಟ ನೀರು ಏನೂ ಹೋಗಲಿಲ್ಲ. ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಾನು. ಏನು ಮನೆ ಒಳಗಡೆ ಇದ್ದೀನಲ್ಲ, ನನಗೆ ಹೊರಗಡೆ ತುಂಬ ಕಾಣಿಸ್ಕೊಳಲ್ಲ. ನಾನು ಅಕ್ಕಪಕ್ಕ ಮನೆಗಳೆಲ್ಲ ಹೋಗಿ ಕೂತ್ಕೊಳೋದು, ಮತ್ತು ಇನ್ಯಾರ ಹತ್ರನೋ ಏನೋ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇದೆಲ್ಲ ನನಗಿಲ್ಲ. ನನಗೆ ಈಗಲೇ ಅಲ್ಲ, ಆಗ್ಲಿಂದನೂ ನನಗೆ ಈ ಅಭ್ಯಾಸ ಇಲ್ಲ. ಆದರೆ ಅದು ಏನಕ್ಕೆ ನನ್ನ ಪ್ರಸ್ತಾಪ ಮಾಡಿದ್ರೋ ಗೊತ್ತಿಲ್ಲ, ತುಂಬ ಅವಮಾನ ಮಾಡಿಬಿಟ್ರು. ಆ ಅವಮಾನ ತಡೆಯೋಕ್ಕಾಗ್ದಿರ ನಿಜವಾಗ್ಲೂ ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ ಅಂದರೆ, ಇದು ನಮ್ಮ ಮನೇಲಿ ಸ್ವಂತದವರೇ ನಮಗೆ ಎತ್ಕೊಟ್ಟಿರೋದು ಅವ್ನು ಬೇರೆಯವ್ರನ್ನ. ಇನ್ನು ಎಷ್ಟು ಮಾತ್ರ ಇದ್ದಾರೆ ಸ್ವಂತದವರು ಅನ್ನೋದು ನಮಗೆ ನಿಜವಾಗ್ಲೂ ಅನಿಸುತ್ತೆ. ಏನಕ್ಕೆ ಸ್ವಂತದವರು ಅನಿಸ್ಬಿಡುತ್ತೆ ನಿಜವಾಗ್ಲೂ. ಸರಿ ನಾನು ಹಿಂಗಿದ್ದೆ ಬೇರೆ, ಸರಿ ನಡಿ ಹೋದರೆ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ಅಂತ ನಮ್ಮನೆಯಲ್ಲೂ ಹೇಳಿದರು. ತುಂಬ ನಾನು ಹೇಳ್ತಾ ಇದ್ದೀನಿ, ಸುಮಾರು ಜನ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ಅಕ್ಕಪಕ್ಕದಲ್ಲಿ ಯಾವ ಥರ ಇದ್ದಾರೆ ಅನ್ನೋದನ್ನು ಮಾತ್ರ ತುಂಬ ಕೇರ್ಫುಲ್ಲಾಗಿರಿ ನೀವು. ನನಗಾಗಿರೋ ಇನ್ಸಿಡೆಂಟ್ ನಿಮ್ಗೆ ಆಗೋದು ಬೇಡ. ನಾನು ಇಷ್ಟೇ ಹೇಳಬಲ್ಲೆ. ನಾನು ನಿಜವಾಗ್ಲೂ ಅದಕ್ಕೆ ಈ ಒಂದೇ ಕಾರಣಕ್ಕೆ ನಾನು 2 ವಾರದಿಂದ ನಾನು ವೀಡಿಯೋ ಇಡಲಿಕ್ಕೂ ಇಷ್ಟ ಆಗಲಿಲ್ಲ. ಯಾವೊಂದು ವೀಡಿಯೋನೂ ಮಾಡಲಿಕ್ಕೂ ನನಗೆ ಮನಸ್ಸಾಗಿರಲಿಲ್ಲ. ಅಷ್ಟು ನೋವು ನನಗೇನಂದರೆ, ನನ್ನ ಮೈಂಡ್ಸೆಟ್ ಹೇಗಂದರೆ, ನನಗೆ ತಪ್ಪು ಮಾಡಿದ್ರೆ ಮಾತ್ರ ನಾನು ತಪ್ಪು ಒಪ್ಕೊಳೋದು. ನಾನು ತಪ್ಪು ಮಾಡಿದಿರ ನನ್ನ ತಲೆ ಮೇಲೆ ಏನಾದರೂ ಹಾಕಿದ್ರೆ ಅವ್ರು ಯಾರು ಹೇಳಿದ್ರು ಅನ್ನೋದನ್ನು ನಾನು ಸರ್ಚ್ ಮಾಡೋದು ಜಾಸ್ತಿ. ನೋಡಿ, ಇಲ್ಲೊಂದು ಬಾವಿ ಇತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದರೊಳಗಡೆ ಆಮೆಗಳು ಅಷ್ಟು ಚೆನ್ನಾಗಿತ್ತು. ಟೋಟಲಿ ಒಂದು 5 ಇತ್ತು. ನಿಮ್ಗೆ ಕಾಣಿಸ್ತಿದೆ ಅನ್ಕೊಂಡು ನೋಡಿ, ಅಲ್ಲೊಂದು ತಲೆ ಎತ್ಕೊಂಡು ನೋಡ್ತಾ ಇದೆ ಮೇಲ್ಗಡೆ. ಇಲ್ಲಿ ಮಾತ್ರ ಆಮೆಗಳು ತುಂಬ ಇರುತ್ತೆ. ಆಮೆ ಅಂದರೆ ಗೊತ್ತಲ್ವ ನಿಮಗೆ, ಅದು ತುಂಬ ಇತ್ತು. ಅದಕ್ಕೆ ಸರಿ ಕಾಣುತ್ತೇನೋ ಅಂತ ಒಂದು ವೀಡಿಯೋನೂ ಇಲ್ಲಿ ಮಾಡಿಕೊಂಡೆ ನಾನು. ನನಗೆ ಅದನ್ನು ಅಲ್ಲಿಗೋದ್ರೆ ಇದನ್ನು ನೋಡಲಿಕ್ಕೆ ಅನ್ನೋದೇ ಒಂದು ಖುಷಿ ನನಗೆ, ಆಮೆಗಳು ನೋಡೋದು. ಸುಮಾರು ಇರುತ್ತಲ್ವ ಬಾವಿ ಒಳಗಡೆ, ನೋಡಲಿಕ್ಕೆ ಅದೇನೋ ಒಂಥರ ಖುಷಿ ನನಗೆ. ಸರಿ ಅಂತಂತೇಳಿ ಇವರು ಈ ಥರ ಮಾಡಿದ್ರು. ಆದರೆ ತುಂಬ ಜೋಪಾನ ಹೇಳ್ತಾ ಇದ್ದೀನಿ, ಅಕ್ಕಪಕ್ಕ ಮನೆಯಲ್ಲಿ ನಮಗೆ ಕರೆಕ್ಟಾಗಿದ್ದಾರಾ ಅನ್ನೋದು ಫಸ್ಟು ಚೂಸ್ ಮಾಡಿ ಸ್ನೇಹ ಬೆಳೆಸಿ. ನಾನು ಸ್ನೇಹಕ್ಕೂ ಕೊಂಚ ಜಾಸ್ತಿ ನಾನು ಹೋಗಲ್ಲ ಹೊರಗಡೆ. ನಾನು ಸ್ನೇಹ ಬೆಳೆಸಬೇಕು, ದೊಡ್ಡದಾಗಿ ಏನೋ ಮಾಡಬೇಕು ಅಂತ. ಮತ್ತು ಇಲ್ಲಿ ಈ ದೇವಸ್ಥಾನದ ಏನಾನ ಹೇಳಬೇಕು ಅಂತಂದರೆ, ಪರವಾಗಿಲ್ಲ, ದೇವಸ್ಥಾನದಲ್ಲಿ ನಮಗೆಲ್ಲ ಅನುಕೂಲ ಆಗಿದೆ. ಹಂಗಂತ ನೀವೆಲ್ಲರೂ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮ್ಗೆ ಅನುಕೂಲ ಎಲ್ಲ ಚೆನ್ನಾಗಾಗಿದೆ. ಸರಿ ಅಂದ್ಬಿಟ್ಟು ಇಲ್ಲಿ ಊಟನೂ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಎನಿ ಟೈಮ್ ಊಟ ಇರುತ್ತೆ ಇಲ್ಲಿ. ಅಲ್ಲಿ ಸ್ಕೂಲ್ ಕೂಡ ನಡೆಸ್ತಾ ಇದ್ದಾರೆ ಅವರು. ಅದು ಸ್ಕೂಲ್ ಮಕ್ಕಳಿಗೂ ಇರುತ್ತೆ, ಯಾರನ್ನು ದೇವಸ್ಥಾನಕ್ಕೆ ಹೋದವ್ರಿಗೂ ಊಟ ಸಿಗುತ್ತೆ ಇಲ್ಲಿ. ಊಟನೂ ತುಂಬ ಚೆನ್ನಾಗಿರುತ್ತೆ. ಏನಂತ ತಿರಸ್ಕಾರ ಮಾಡಿ ತಿನ್ನುವಂಥ ಪ್ರಸಾದ ಏನೂ ಇರಲ್ವ. ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ. ತುಂಬ ಮಹಿಮೆ ಇರೋವಂಥ ದೇವಸ್ಥಾನ ಅಂತ ನಾವು ಸುಮಾರು 10 ವರ್ಷದಿಂದ ನಂಬಿದ್ದೀರಿ. ಈಗ ಸರಿ ಇಲ್ಲಿ ನೋಡ್ತಾ ಇದ್ದೀರ ಆಲದ ಮರ, ಒಂದೇ ಮರದಲ್ಲಿ ಇಷ್ಟು ಹಬ್ಕೊಂಡಿರೋದಂತೆ. ಇದು ನಾನು ಕೇಳಿದ್ದೆ, ನಾನು ವೀಡಿಯೋಗಳಲ್ಲಿ ನೋಡಿದ್ದೆ ಅಷ್ಟೇ ಹೊರತು ನಾನು ನೋಡಿರಲಿಲ್ಲ. ಸೊ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಬೇಕು ಅಂದ್ಬಿಟ್ಟು ಅವಾಗ ನೋಡಿದ್ದು ರೋಡಲ್ಲಿ ಹೋಗ್ತಾ. ಸರಿ ಇದನ್ನು ಪನ್ನೀರು, ನಾವು ನೈಟ್ ಬಂದು ಇನ್ನೇನು ಮಾಡ್ಕೊಳೋದು ಅಂದ್ಬಿಟ್ಟು ಪನ್ನೀರೇ ಇತ್ತು. ಪನ್ನೀರೇ ಹಾಕಿ ಗ್ರೇವಿ ಮಾಡಿ ನಾನು ಚಪಾತಿ ಮಾಡೋಣ ಅಂತ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರು. ಇದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಂಡು ಹಾಕಿದ್ರೆ, ನಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಇದಕ್ಕೂ ನಾನು ಅಂದರೆ ಏನೋ ಹೆವಿಯಾಗಿ ನಾನು ಮಾಡಲಿಕ್ಕೆ ಹೋಗಲ್ಲ. ಏನೇ ಒಂದು ಗ್ರೇವಿ ಆಗಿರಲಿ, ಅದಕ್ಕೆ ಮೆಟೀರಿಯಲ್ಸ್ ಆಗಿರಲಿ, ಏನೋ ತುಂಬ ತಲೆ ಕೆಡಿಸ್ಕೊಂಡೆಲ್ಲ ಮಾಡಲ್ಲ. ಮನೇಲಿ ಏನು ಸಿಕ್ಕರೆ ನಾನು ಅದನ್ನೇ ಹಾಕಿ ಮಾಡೋ ಅಂಥವಳು ನಾನು. ಸರಿ, ಅದಕ್ಕೆ ನಾವು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಮತ್ತು ಈಗ ಆನಿಯನ್ ಹಾಕ್ತಾಯಿದ್ದೀನಿ. ನನಗಿನ್ನೇನು ಮಾಡಲಿಕ್ಕೆ ಮನೆಯಲ್ಲಿ ಬೇರೆ ಏನಿರಲಿಲ್ಲ, ಪನ್ನೀರ್ ಒಂದೇ ಇತ್ತು, ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ ನಾನು. ಅದಕ್ಕೆ ಸರಿ ಗ್ರೇವಿ ಮಾಡಿ ನಾವು ಚಪಾತಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಚಿಕನ್ ಪೌಡ್ರು ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ಮನೇಲಿ ಇತ್ತಲ್ಲ ಪ್ಯಾಕೆಟು, ಅದನ್ನೇ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ.
ನಮಗೆ ಖಾರಕ್ಕೆ ಏನು ಬೇಕೋ ಖಾರದ ಪುಡಿ ಹಾಕ್ಕೊತಾ ಇದ್ದೀರಿ. ಇದು ಮನೆಯಲ್ಲೇ ಮಾಡಿರೋದ್ರಿಂದ ಖಾರದ ಪುಡಿ ಇದನ್ನು ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಚೆನ್ನಾಗಿ ಇದು ಮಾಡಿಕೊಂಡು ಟೊಮೊಟೊನ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು. ನಾನು ಇಲ್ಲೇನೂ ಅದನ್ನೇನು ನಮಗೆ ಮೆನ್ಷನ್ ಮಾಡಿಲ್ಲ ನೋಡಿ. ಈಗ ಹಾಕ್ತಾಯಿದ್ದೀನಿ ಟೊಮೊಟೊ ಪೇಸ್ಟ್ ಮಾಡಿರೋದನ್ನು. ಇದನ್ನು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ತಿಕ್ನೆಸ್ ನಮಗೂ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಅಂದರೆ ತೀರಾ ಕಪ್ಪಗಾಗುವಷ್ಟು ನಾವು ಬಾಡಿಸ್ಕೋಬಾರ್ದು ಖಾರದ ಪುಡಿ ಎಲ್ಲನೂ, ಅದು ಕಲರ್ ಹೋಗ್ಬಿಡುತ್ತೆ ಅದಕ್ಕೆ. ಸರಿ, ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಇದು ಹಾಕ್ಕೊತಾ ಇದ್ದೀನಿ, ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಈ ಪನ್ನೀರ್ ಹಾಕಿದ್ದಾದಮೇಲೆ ಬಾದಾಮಿನ ಪೇಸ್ಟ್ ಮಾಡಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕಿದ ತಕ್ಷಣವೇ ಅದು ಉಪ್ಪು ಖಾರ ಹಿಡ್ಕೋಬೇಕಲ್ವ. ಸರಿ, ಚಪಾತಿ ಹಿಟ್ಟು ಎಲ್ಲರಿಗೂ ಗೊತ್ತಿರೋದೆ ಕಲಿಸ್ಕೊಳೋದು, ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಎಲ್ಲರೂ ಒಂದು 2 ಚಪಾತಿ ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಊಟ ಮಾಡಿಕೊಂಡು ನಾವು ಸರಿ ಮಲಗೋಣ. ಹೋಗಿ ಬಂದಿರೋದು ಬೇರೆ ತುಂಬ ಟಯರ್ಡ್ ಬೇರೆ ಆಗಿಬಿಟ್ಟಿತ್ತು. ಬೇಗ ಮುಗಿಸ್ಕೊತಾ ಇದ್ದೀನಿ ಮನೆಯಲ್ಲಿ. ಈಗಿತ್ತು ನೋಡಿ.